ಥ್ಯಾಂಕ್ ಯು. ನಮಸ್ಕಾರ. ನಾನು ಮಂಜುನಾಥ್ ದಿನ್ನೂರು, ದೇವನಹಳ್ಳಿ ವರದಿಗಾರ. ನಾನಿವತ್ತು ನಗರ ಸುದ್ದಿಯನ್ನ ಬೆಂಗಳೂರು ಹೊರವಲಯದ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರುವಂತಹ ದೇವನಹಳ್ಳಿ ಪಟ್ಟಣದ ಒಂದು ಅವೈಜ್ಞಾನಿಕ ಒಂದು ರಸ್ತೆ ಕಾಮಗಾರಿಯಿಂದ ಇವತ್ತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ರಾಣಿ ಸರ್ಕಲ್ ನಿಂದ ಕೆಂಪೇಗೌಡ ಸರ್ಕಲ್ಗೆ ಹೋಗುವಂತಹ ರಸ್ತೆಯಲ್ಲಿ ಇದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇದೇ ಒಂದು ರಸ್ತೆಯನ್ನ ಸುಮಾರು 1 ವರ್ಷಗಳ ಹಿಂದೆ, ಅಂದ್ರೆ ಕಳೆದ ವರ್ಷ 5ನೇ ತಾರೀಕು 8ನೇ ತಿಂಗಳು 2025ರಂದು ಈ ಒಂದು ವೈಟ್ ಟಾಪಿಂಗ್ ಸಿಸಿ ರಸ್ತೆಯನ್ನ 25 ಕೋಟಿ ವೆಚ್ಚದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಈ ಒಂದು ರಾಣಿ ಸರ್ಕಲ್ ನಿಂದ ಕೆಂಪೇಗೌಡ ಒಂದು ಸರ್ಕಲ್ ವರೆಗೂ ಸುಮಾರು 3.5 ಕಿಲೋಮೀಟರ್ ದೂರದಷ್ಟು ಒಂದು ಕಾಮಗಾರಿಯನ್ನ ಆರಂಭವನ್ನ ಮಾಡಿದ್ರು. ಆದ್ರೆ ಆರಂಭ ಮಾಡಿ ಸುಮಾರು 1 ವರ್ಷಗಳು ಕಳೆದಿದೆ. ಆದ್ರೆ ಇದುವರೆಗೂ ಕೂಡ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗದೆ ಇರುವಂತಹ ನಿಟ್ಟಿನಲ್ಲಿ ವಾಹನ ಸವಾರರು ಪ್ರತಿದಿನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಬಹುದು, ಒಂದು ಕಡೆ ಮಾತ್ರ ಈಗಾಗಲೇ ರಸ್ತೆಯ ವೈಟ್ ಟಾಪಿಂಗ್ ಸಿಸಿ ರಸ್ತೆ ಪೂರ್ಣಗೊಂಡಿದೆ. ಹೀಗಾಗಿ ಒಂದೇ ಕಡೆ ಈಗ ಎರಡು ಅಂದ್ರೆ ಹೋಗೋದು ಮತ್ತೆ ಬರುವಂತಹ ವಾಹನಗಳು ಒಂದೇ ರಸ್ತೆಯನ್ನ ಅವಲಂಬನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಒಂದು ಭಾಗದ ಎಡಭಾಗದಲ್ಲಿ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಒಂದು ಕಡೆ ಜಲ್ಲಿಯನ್ನ ಹಾಕಿ ಒಂದು ಸಮತಟ್ಟು ಮಾಡಿ ಇದರ ಮೇಲೆ ಸಿಸಿ ವೈಟ್ ಟ್ಯಾಪಿಂಗ್ ಒಂದು ಕಾಂಕ್ರೀಟ್ ರಸ್ತೆಯನ್ನ ಹಾಕಬೇಕಾಗಿತ್ತು. ಆದ್ರೆ 1 ವರ್ಷ ಈಗಾಗಲೇ ಈ ಒಂದು ಮೇ 6ರಂದು ಈ ಒಂದು ಕಾಮಗಾರಿ ಪೂರ್ಣ ಆಗಬೇಕಾಗಿತ್ತು. ಆದ್ರೆ ಇಲ್ಲಿನ ಈ ಒಂದು ಕಾಂಟ್ರಾಕ್ಟರ್ನ ಪಡೆದಿರುವಂತಹ ಇಂಜಿನಿಯರ್ಗಳ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇದುವರೆಗೂ ಕೂಡ ಈ ಒಂದು ಎಡಭಾಗದಲ್ಲಿರುವಂತಹ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಕ್ಲೋಸ್ ಆಗಿದ್ದಾರೆ. ಜೊತೆಗೆ ದೇವನಹಳ್ಳಿ ಪಟ್ಟಣಕ್ಕೆ ಹೈದರಾಬಾದ್ ರಸ್ತೆಯಿಂದ ಚಿಕ್ಕಬಳ್ಳಾಪುರ ಕಡೆಯಿಂದ ಬರುವಂತಹ ಬಸ್ಸುಗಳು ಆಗಿರ್ಬೋದು ಮತ್ತೆ ಕಾರುಗಳು ಆಗಿರ್ಬೋದು ಒಂದೇ ಒಂದು ಪಕ್ಕದಲ್ಲೇ ಬರುವಂತಹ ರಸ್ತೆಯಲ್ಲಿ ಒಂದು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾಹನ ದಟ್ಟಣೆ ಉಂಟಾಗ್ತಾ ಇದೆ. ಜೊತೆಗೆ ಇಲ್ಲಿ ಈ ಒಂದು ರಸ್ತೆಗೆ ಕೇವಲ ಜಲ್ಲಿಯನ್ನ ಮಾತ್ರ ಹಾಕಿರೋದ್ರಿಂದ ಈ ರಸ್ತೆಯಲ್ಲಿ ಯಾವ ಕೂಡ ವಾಹನಗಳು ಓಡಾಡ್ತಾ ಇಲ್ಲ. ಹೀಗಾಗಿ ವಾಹನ ದಟ್ಟಣೆ ಆಗಿ ಪ್ರತಿ ಬಾರಿ ಕೂಡ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜೊತೆಗೆ ಕೆಲ ವಾಹನ ಸವಾರರಿಗೆ ಅಪಘಾತಗಳು ಸಂಭವಿಸಿ ಹಲವಾರು ಜನ ಗಾಯಗಳು ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ದೇವನಹಳ್ಳಿಯ 3.5 ಕಿಲೋಮೀಟರ್ ರಸ್ತೆ ಕಾಮಗಾರಿ ಈಗಾಗಲೇ 1 ವರ್ಷ ಕಳೆದ್ರೂ ಕೂಡ ಇನ್ನೂ ಕೂಡ ಕಾಮಗಾರಿ ಪೂರ್ಣ ಆಗದೆ ಇರುವಂತಹ ನಿಟ್ಟಿನಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾಂಟ್ರಾಕ್ಟರ್ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಇಲ್ಲಿನ ನಗರ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಮಸ್ಕಾರ. ನಾನು ಮಂಜುನಾಥ್ ದಿನ್ನೂರು, ದೇವನಹಳ್ಳಿ ವರದಿಗಾರ. ನಾನಿವತ್ತು ನಗರ ಸುದ್ದಿಯನ್ನ ಬೆಂಗಳೂರು ಹೊರವಲಯದ ಕೆಂಪೇಗೌಡ ಏರ್ಪೋರ್ಟ್ ಪಕ್ಕದಲ್ಲೇ ಬರುವಂತಹ ದೇವನಹಳ್ಳಿ ಪಟ್ಟಣದ ಒಂದು ಅವೈಜ್ಞಾನಿಕ ಒಂದು ರಸ್ತೆ ಕಾಮಗಾರಿಯಿಂದ ಇವತ್ತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ರಾಣಿ ಸರ್ಕಲ್ ನಿಂದ ಕೆಂಪೇಗೌಡ ಸರ್ಕಲ್ಗೆ ಹೋಗುವಂತಹ ರಸ್ತೆಯಲ್ಲಿ ಇದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಇದೇ ಒಂದು ರಸ್ತೆಯನ್ನ ಸುಮಾರು 1 ವರ್ಷಗಳ ಹಿಂದೆ, ಅಂದ್ರೆ ಕಳೆದ ವರ್ಷ 5ನೇ ತಾರೀಕು 8ನೇ ತಿಂಗಳು 2025ರಂದು ಈ ಒಂದು ವೈಟ್ ಟಾಪಿಂಗ್ ಸಿಸಿ ರಸ್ತೆಯನ್ನ 25 ಕೋಟಿ ವೆಚ್ಚದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಈ ಒಂದು ರಾಣಿ ಸರ್ಕಲ್ ನಿಂದ ಕೆಂಪೇಗೌಡ ಒಂದು ಸರ್ಕಲ್ ವರೆಗೂ ಸುಮಾರು 3.5 ಕಿಲೋಮೀಟರ್ ದೂರದಷ್ಟು ಒಂದು ಕಾಮಗಾರಿಯನ್ನ ಆರಂಭವನ್ನ ಮಾಡಿದ್ರು. ಆದ್ರೆ ಆರಂಭ ಮಾಡಿ ಸುಮಾರು 1 ವರ್ಷಗಳು ಕಳೆದಿದೆ. ಆದ್ರೆ ಇದುವರೆಗೂ ಕೂಡ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗದೆ ಇರುವಂತಹ ನಿಟ್ಟಿನಲ್ಲಿ ವಾಹನ ಸವಾರರು ಪ್ರತಿದಿನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಬಹುದು, ಒಂದು ಕಡೆ ಮಾತ್ರ ಈಗಾಗಲೇ ರಸ್ತೆಯ ವೈಟ್ ಟಾಪಿಂಗ್ ಸಿಸಿ ರಸ್ತೆ ಪೂರ್ಣಗೊಂಡಿದೆ. ಹೀಗಾಗಿ ಒಂದೇ ಕಡೆ ಈಗ ಎರಡು ಅಂದ್ರೆ ಹೋಗೋದು ಮತ್ತೆ ಬರುವಂತಹ ವಾಹನಗಳು ಒಂದೇ ರಸ್ತೆಯನ್ನ ಅವಲಂಬನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಒಂದು ಭಾಗದ ಎಡಭಾಗದಲ್ಲಿ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಒಂದು ಕಡೆ ಜಲ್ಲಿಯನ್ನ ಹಾಕಿ ಒಂದು ಸಮತಟ್ಟು ಮಾಡಿ ಇದರ ಮೇಲೆ ಸಿಸಿ ವೈಟ್ ಟ್ಯಾಪಿಂಗ್ ಒಂದು ಕಾಂಕ್ರೀಟ್ ರಸ್ತೆಯನ್ನ ಹಾಕಬೇಕಾಗಿತ್ತು. ಆದ್ರೆ 1 ವರ್ಷ ಈಗಾಗಲೇ ಈ ಒಂದು ಮೇ 6ರಂದು ಈ ಒಂದು ಕಾಮಗಾರಿ ಪೂರ್ಣ ಆಗಬೇಕಾಗಿತ್ತು. ಆದ್ರೆ ಇಲ್ಲಿನ ಈ ಒಂದು ಕಾಂಟ್ರಾಕ್ಟರ್ನ ಪಡೆದಿರುವಂತಹ ಇಂಜಿನಿಯರ್ಗಳ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇದುವರೆಗೂ ಕೂಡ ಈ ಒಂದು ಎಡಭಾಗದಲ್ಲಿರುವಂತಹ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಕ್ಲೋಸ್ ಆಗಿದ್ದಾರೆ. ಇದಿಷ್ಟು ಇಲ್ಲಿನ ನಗರ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಮಸ್ಕಾರ. ನಾನು ಮಂಜುನಾಥ್ ದಿನ್ನೂರು, ದೇವನಹಳ್ಳಿ ವರದಿಗಾರ. ನಾನಿವತ್ತು ನಗರ ಸುದ್ದಿಯನ್ನ
ಕ್ಲೋಸ್ ಆಗಿದ್ದಾರೆ. ಜೊತೆಗೆ ಏನು ದೇವನಹಳ್ಳಿ ಪಟ್ಟಣಕ್ಕೆ ಹೈದರಾಬಾದ್ ರಸ್ತೆಯಿಂದ ಚಿಕ್ಕಬಳ್ಳಾಪುರ ಕಡೆಯಿಂದ ಬರುವಂತಹ ಬಸ್ಸುಗಳು ಆಗಿರ್ಬೋದು ಮತ್ತೆ ಕಾರುಗಳು ಆಗಿರ್ಬೋದು ಒಂದೇ ಒಂದು ಪಕ್ಕದಲ್ಲೇ ಬರುವಂತಹ ರಸ್ತೆಯಲ್ಲಿ ಒಂದು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾಹನ ದಟ್ಟಣೆ ಉಂಟಾಗ್ತಾ ಇದೆ. ಜೊತೆಗೆ ಏನು ಇಲ್ಲಿ ಈ ಒಂದು ರಸ್ತೆಗೆ ಕೇವಲ ಜಲ್ಲಿಯನ್ನ ಮಾತ್ರ ಹಾಕಿರೋದ್ರಿಂದ ಈ ರಸ್ತೆಯಲ್ಲಿ ಯಾವ ಕೂಡ ವಾಹನಗಳು ಓಡಾಡ್ತಾ ಇಲ್ಲ. ಹೀಗಾಗಿ ವಾಹನ ದಟ್ಟಣೆ ಆಗಿ ಪ್ರತಿ ಬಾರಿ ಕೂಡ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜೊತೆಗೆ ಕೆಲ ವಾಹನ ಸವಾರರಿಗೆ ಅಪಘಾತಗಳು ಸಂಭವಿಸಿ ಹಲವಾರು ಜನ ಗಾಯಗಳು ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ದೇವನಹಳ್ಳಿಯ 3.5 ಕಿಲೋಮೀಟರ್ ರಸ್ತೆ ಕಾಮಗಾರಿ ಈಗಾಗಲೇ 1 ವರ್ಷ ಕಳೆದ್ರೂ ಕೂಡ ಇನ್ನೂ ಕೂಡ ಕಾಮಗಾರಿ ಪೂರ್ಣ ಆಗದೆ ಇರುವಂತಹ ನಿಟ್ಟಿನಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾಂಟ್ರಾಕ್ಟರ್ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಇಲ್ಲಿನ ನಗರ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು. 2025ರಂದು ಈ ಒಂದು ವೈಟ್ ಟಾಪಿಂಗ್ ಸಿಸಿ ರಸ್ತೆಯನ್ನ 25 ಕೋಟಿ ವೆಚ್ಚದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಈ ಒಂದು ರಾಣಿ ಸರ್ಕಲ್ ನಿಂದ ಕೆಂಪೇಗೌಡ ಒಂದು ಸರ್ಕಲ್ ವರೆಗೂ ಸುಮಾರು 3.5 ಕಿಲೋಮೀಟರ್ ದೂರದಷ್ಟು ಒಂದು ಕಾಮಗಾರಿಯನ್ನ ಆರಂಭವನ್ನ ಮಾಡಿದ್ರು. ಆದ್ರೆ ಆರಂಭ ಮಾಡಿ ಸುಮಾರು 1 ವರ್ಷಗಳು ಕಳೆದಿದೆ. ಆದ್ರೆ ಇದುವರೆಗೂ ಕೂಡ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗದೆ ಇರುವಂತಹ ನಿಟ್ಟಿನಲ್ಲಿ ವಾಹನ ಸವಾರರು ಪ್ರತಿದಿನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಬಹುದು, ಒಂದು ಕಡೆ ಮಾತ್ರ ಈಗಾಗಲೇ ರಸ್ತೆಯ ವೈಟ್ ಟಾಪಿಂಗ್ ಸಿಸಿ ರಸ್ತೆ ಪೂರ್ಣಗೊಂಡಿದೆ. ಹೀಗಾಗಿ ಒಂದೇ ಕಡೆ ಈಗ ಎರಡು ಅಂದ್ರೆ ಹೋಗೋದು ಮತ್ತೆ ಬರುವಂತಹ ವಾಹನಗಳು ಒಂದೇ ರಸ್ತೆಯನ್ನ ಅವಲಂಬನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಒಂದು ಭಾಗದ ಎಡಭಾಗದಲ್ಲಿ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಒಂದು ಕಡೆ ಜಲ್ಲಿಯನ್ನ ಹಾಕಿ ಒಂದು ಸಮತಟ್ಟು ಮಾಡಿ ಇದರ ಮೇಲೆ ಸಿಸಿ ವೈಟ್ ಟ್ಯಾಪಿಂಗ್ ಒಂದು ಕಾಂಕ್ರೀಟ್ ರಸ್ತೆಯನ್ನ ಹಾಕಬೇಕಾಗಿತ್ತು. ಆದ್ರೆ 1 ವರ್ಷ ಈಗಾಗಲೇ ಈ ಒಂದು ಮೇ 6ರಂದು ಈ ಒಂದು ಕಾಮಗಾರಿ ಪೂರ್ಣ ಆಗಬೇಕಾಗಿತ್ತು. ಆದ್ರೆ ಏನು ಇಲ್ಲಿನ ಈ ಒಂದು ಕಾಂಟ್ರಾಕ್ಟರ್ನ ಪಡೆದಿರುವಂತಹ ಇಂಜಿನಿಯರ್ಗಳ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇದುವರೆಗೂ ಕೂಡ ಈ ಒಂದು ಎಡಭಾಗದಲ್ಲಿರುವಂತಹ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಕ್ಲೋಸ್ ಆಗಿದ್ದಾರೆ. ಜೊತೆಗೆ ಏನು ದೇವನಹಳ್ಳಿ ಪಟ್ಟಣಕ್ಕೆ ಹೈದರಾಬಾದ್ ರಸ್ತೆಯಿಂದ ಚಿಕ್ಕಬಳ್ಳಾಪುರ ಕಡೆಯಿಂದ ಬರುವಂತಹ ಬಸ್ಸುಗಳು ಆಗಿರ್ಬೋದು ಮತ್ತೆ ಕಾರುಗಳು ಆಗಿರ್ಬೋದು ಒಂದೇ ಒಂದು ಪಕ್ಕದಲ್ಲೇ ಬರುವಂತಹ ರಸ್ತೆಯಲ್ಲಿ ಒಂದು ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಾಹನ ದಟ್ಟಣೆ ಉಂಟಾಗ್ತಾ ಇದೆ. ಜೊತೆಗೆ ಏನು ಇಲ್ಲಿ ಈ ಒಂದು ರಸ್ತೆಗೆ ಕೇವಲ ಜಲ್ಲಿಯನ್ನ ಮಾತ್ರ ಹಾಕಿರೋದ್ರಿಂದ ಈ ರಸ್ತೆಯಲ್ಲಿ ಯಾವ ಕೂಡ ವಾಹನಗಳು ಓಡಾಡ್ತಾ ಇಲ್ಲ. ಹೀಗಾಗಿ ವಾಹನ ದಟ್ಟಣೆ ಆಗಿ ಪ್ರತಿ ಬಾರಿ ಕೂಡ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜೊತೆಗೆ ಕೆಲ ವಾಹನ ಸವಾರರಿಗೆ ಅಪಘಾತಗಳು ಸಂಭವಿಸಿ ಹಲವಾರು ಜನ ಗಾಯಗಳು ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ದೇವನಹಳ್ಳಿಯ 3.5 ಕಿಲೋಮೀಟರ್ ರಸ್ತೆ ಕಾಮಗಾರಿ ಈಗಾಗಲೇ 1 ವರ್ಷ ಕಳೆದ್ರೂ ಕೂಡ ಇನ್ನೂ ಕೂಡ ಕಾಮಗಾರಿ ಪೂರ್ಣ ಆಗದೆ ಇರುವಂತಹ ನಿಟ್ಟಿನಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾಂಟ್ರಾಕ್ಟರ್ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಿಷ್ಟು ಇಲ್ಲಿನ ನಗರ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.